ಯಾವುದೇ ಕ್ಷಣದಲ್ಲಿ ಆಪರೇಷನ್ ಸಿಂಧೂರ್ 2.0 ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇದು ನಿರಂತರ. ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಸಚಿವರಿಂದ ಮಾಹಿತಿ. ಪಾಕಿಸ್ತಾನ ಉಗ್ರ ನೆಲೆಗಳ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಇದೆ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಪಾಕ್ ಉಗ್ರರ ನೆಲೆ ಮೇಲೆ ಮತ್ತಷ್ಟು ದಾಳಿ ನಡೆಸಲಾಗುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಸಚಿವ ರಾಜನಾಥ್ ಸಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಆಪರೇಷನ್ ಸಿಂಧೂರ್ ಒನ್ ಟೈಮ್ ಅಟ್ಯಾಕ್ ಅಲ್ಲ ಅನ್ನೋದು ಸ್ಪಷ್ಟ. ಯಾವುದೇ ಕ್ಷಣದಲ್ಲಾದ್ರೂ ಆಪರೇಷನ್ ಸಿಂಧೂರ್ 2.0 ನಡೆಯಬಹುದು. ಈ ಕಾರ್ಯಾಚರಣೆ ನಿರಂತರ ಅಂತ ರಕ್ಷಣಾ ಸಚಿವರೇ ಹೇಳಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ರಕ್ಷಣಾ ಸಚಿವರು ಕೊಟ್ಟಿರುವಂತಹ ಮಾಹಿತಿ ಇದು. ಪಾಕಿಸ್ತಾನದ ಉಗ್ರ ನೆಲೆಗಳ ದಾಳಿ ಮುಂದುವರಿಯುತ್ತೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ಕೂಡ ಇದೆ. ಪಾಕ್ ಉಗ್ರರ ನೆಲೆ ಮೇಲೆ ಮತ್ತಷ್ಟು ದಾಳಿಯನ್ನ ನಡೆಸಲಾಗುತ್ತೆ ಅಂತ ಸರ್ವಪಕ್ಷ ಸಭೆಯಲ್ಲಿ ಸಚಿವ ರಾಜನಾಥ್ ಸಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಒಂದು ಆಗಿರುವಂತಹ ದಾಳಿಯ ಬಗ್ಗೆ ಡೀಟೇಲ್ ಅನ್ನ ಕೊಡ್ತಾರೆ, ಹೇಗಾಯ್ತು ಏನಾಯ್ತು ಅನ್ನೋದಾಗಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 2.0 ಇಸ್ ಆನ್ ಅಂತ. ಆಪರೇಷನ್ ಸಿಂಧೂರದಲ್ಲಿ 100 ಉಗ್ರರು ಬಲಿಯಾಗಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಬಲಿಯಾದವರ ಸಂಖ್ಯೆಯನ್ನ ನಿಖರವಾಗಿ ನೀಡೋದು ಕಷ್ಟ. ಪಾಕಿಸ್ತಾನ ದಾಳಿ ಮಾಡಿದ್ರೆ ಭಾರತ ಪ್ರತಿ ದಾಳಿ ನಡೆಸುತ್ತೆ. ಇದು ರಾಜನಾಥ್ ಸಿಂಗ್ ಅವರ ಮಾಹಿತಿ. ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿತ್ತು. ಅಲ್ಲಿ ಸಚಿವರಿಗೆ ಬ್ರೀಫಿಂಗ್ ಮಾಡಬೇಕಲ್ಲ, ಮೊನ್ನೆ ನಡೆದಿರುವಂತಹ ಘಟನೆಗಳ ಬಗ್ಗೆ. ಅದರ ನಂತರದಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಉಗ್ರರು ಎಷ್ಟು ಜನ ಬಲಿಯಾಗಿದ್ದಾರೆ ಅನ್ನೋದನ್ನು ತುಂಬಾ ಅಕ್ಯುರೇಟ್ ಆಗಿ ಹೇಳೋದಕ್ಕಾಗೋದಿಲ್ಲ. 11 ಜನ ಉಗ್ರರು ಬಲಿಯಾಗಿದ್ದಾರೆ ಅನ್ನೋದಾಗಿ ಹೇಳಬಹುದು. ಹಾಗೆ ಎಕ್ಸಾಕ್ಟ್ ನಂಬರ್ ಅನ್ನ ಕೊಡೋದು ಕಷ್ಟ ಅಂತ ಹೇಳಿದ್ದಾರೆ. ಜೊತೆಗೆ ಮುಂದೇನು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿಯೇ ಸರ್ವಪಕ್ಷ ಸಭೆಯಲ್ಲಿ ಎದ್ದಿರುತ್ತೆ. ಅದಕ್ಕೆ ಪಾಕಿಸ್ತಾನ ದಾಳಿ ಮಾಡಿದ್ರೆ ಭಾರತ ಪ್ರತಿದಾಳಿಯನ್ನ ನಡೆಸುತ್ತೆ ಅಂತ ರಕ್ಷಣಾ ಸಚಿವರು ಹೇಳಿರೋದು. ಅಜರ್ ಮಸೂದ್ ಸೋರಾ, ರೌಫ್ ಅಜರ್ ಫಿನಿಶ್. ಈತ ಹೈಜಾಕ್ ಮಾಸ್ಟರ್. ಉಗ್ರ ಮಸೂದ್ ಅಜರ್ ಸಹೋದರ ರೌಫ್ ಅಜರ್ ಹತ್ಯೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. IC-0824 ವಿಮಾನ ಹೈಜಾಕ್ ನ ಮಾಸ್ಟರ್ ಮೈಂಡ್ ರೌಫ್ ಈತ. ನೋಡಿ, ವಿಮಾನ ಹೈಜಾಕ್ ನ ಮಾಸ್ಟರ್ ಮೈಂಡ್ ಈತ. ಕಂದಹಾರ್ ವಿಮಾನ ಹೈಜಾಕ್ ಏನಾಗಿತ್ತು ಅದರ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ ಸಹೋದರ ರೌಫ್ ಅಜರ್ ಹತ್ಯೆಯಾಗಿದೆ. IC-0824 ವಿಮಾನ ಹೈಜಾಕ್ ನ ಮಾಸ್ಟರ್ ಮೈಂಡ್. ಇದರ ಕಥೆಗಳು ಬಹಳ ದೊಡ್ಡದಿದೆ. ಯಾಕೋಸ್ಕರ ವಿಮಾನ ಹೈಜಾಕ್ ಆಯಿತು, ಅದಕ್ಕೆ ಪರ್ಯಾಯವಾಗಿ ಕೇಳಿರೋದೇನು ಪಾಕ್, ಇದೆಲ್ಲವೂ ಕೂಡ ದೊಡ್ಡ ಹಿಸ್ಟ್ರಿನೇ. ಇದೀಗ ನಮಗ್ ಗೊತ್ತಾಗ್ತಾ ಇರುವಂತ ವಿಚಾರ ಏನಂತ ಹೇಳಿದ್ರೆ, ಉಗ್ರ ಮಸೂದ್ ಅಜರ್ ಸಹೋದರ ರೌಫ್ ಅಜರ್ ಹತ್ಯೆಯಾಗಿದೆ. ಇಂತಹ ಮಾಸ್ಟರ್ ಮೈಂಡ್ಗಳೇ ಬಲಿಯಾಗ್ತಾ ಇದ್ದಾರೆ ಭಾರತದ ದಾಳಿಗೆ ಅಂತ. IC-0824 ವಿಮಾನ ಹೈಜಾಕ್ ನ ಮಾಸ್ಟರ್ ಮೈಂಡ್ ರೌಫ್ ಈತನ ಸಹೋದರನ ಹತ್ಯೆಯಾಗಿದೆ. ಒಂದ್ ಕಡೆ ನಿನ್ನೆಯ ದಾಳಿಗೆ ನೆಲ ಕಚ್ಚಿರುವಂತಹ ಕಟ್ಟಡಗಳು, ಮತ್ತೊಂದ್ ಕಡೆ ಯಾರು ಅನ್ನೋದರ ಅಕ್ಯುರೇಟ್ ಡೀಟೇಲ್ಗಳು ಸಿಗ್ತಾ ಇದೆ. ಅಫ್ಕೋರ್ಸ್ ಇದು ಸಮಯ ತಗೊಳ್ಳುತ್ತೆ. ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅಂತ. 100 ಜನ ಉಗ್ರರು ಬಲಿಯಾಗಿದ್ದಾರೆ. ಹಾಗೆ 9 ಟಾರ್ಗೆಟ್ಗಳನ್ನ ಇಡಲಾಗಿದೆ, 21 ಕ್ಯಾಂಪ್ಗಳು ಉಡಿಸಾಗಿದೆ. ಬಟ್ ಅಲ್ಲಿ ಇದ್ದವ್ರು ಯಾರ್ಯಾರು ಏನು ಅನ್ನುವಂಥದ್ದು ತಡವಾಗಿ ಈ ಡೀಟೇಲ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ಹಿಂದೆ ಇತಿಹಾಸದಲ್ಲಿ ಕೊಟ್ಟಿರುವಂತ ಟಾರ್ಚರ್ಗಳಿಗೂ ಬಡ್ಡಿ ಸಮೇತವಾಗಿ ಭಾರತ ಕೌಂಟರ್ ಅನ್ನ ಕೊಡ್ತಾ ಇದೆ. ಈ ಮೂಲಕವಾಗಿ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡೋ ಮುಖಾಂತರವಾಗಿ ಅಲ್ಲಿಗೆ ಮತ್ತೊಮ್ಮೆ ಸ್ಪಷ್ಟ, ಏನೇ ಇದ್ರೂ ಕೂಡ ಉಗ್ರ ಸಂಹಾರಕ್ಕೆ ನಿಂತಿರೋದು ಭಾರತ ಅಂತ. ಇನ್ನಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಎಕ್ಸಾಕ್ಟ್ಲಿ 100 ಜನ ಉಗ್ರರು ಬಲಿಯಾಗಿದ್ದಾರೆ ಅಂತ ಹೇಳೋದು, ಜೊತೆಗೆ ಯಾರ್ಯಾರು ಅನ್ನೋದು ಗೊತ್ತಾಗೋದಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ. ಈಗ ಗೊತ್ತಾಗ್ತಾ ಇರೋದು ವಿಮಾನ ಹೈಜಾಕ್ ನ ಮಾಸ್ಟರ್ ಮೈಂಡ್ ರೌಫ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆ. ಇದರ ಹಿಸ್ಟ್ರಿ ಕೂಡ ಬಹಳ ದೊಡ್ಡದಿದೆ. ಅವಾಗಲೇ ಹೇಳ್ತಾ ಇದೆ ಯಾಕಾಗಿ ಹೈಜಾಕ್ ಅನ್ನ ಮಾಡಿದ್ರು, ಜೊತೆಗೆ ಅದಕ್ಕೆ ಪರ್ಯಾಯವಾಗಿ ಅವರು ಕೇಳಿರುವಂತದ್ದು ಡಿಮಾಂಡ್ಗಳು. ಸೊ ಇತಿಹಾಸವನ್ನ ನೆನಪಿಸಿಕೊಂಡು ಹೊಡೆದಿರೋ ಹಾಗಿದೆ ಈ ಏಟು. ಹರೀಶ್, ಹೌದು ಮಧು ನಾಗರಾಜ್, ಮುಖ್ಯವಾಗಿ ಇವತ್ತಿನ ಒಂದು ಸರ್ವಪಕ್ಷಗಳ ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸರ್ಕಾರ ಹಂಚಿಕೊಂಡಿದೆ. ಅದರಲ್ಲಿ 100 ಮಂದಿ ಭಯೋತ್ಪಾದಕರನ್ನ ಉಗ್ರರನ್ನ ಹೊಡೆದಾಕಿದೀವಿ ಅನ್ನುವಂತಹದನ್ನ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಬಹು ಮುಖ್ಯವಾಗಿ ಏನು ಅಂತಂದ್ರೆ, ಮಸೂದ್ ಅಜರ್ನ ತಮ್ಮ ರೌಫ್ ಅಜರ್ನನ್ನು ಕೂಡ ಈ ಒಂದು ದಾಳಿಯಲ್ಲಿ ಹೊಡೆದಾಕಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು. ಮುಖ್ಯವಾಗಿ 9 ಕಡೆ ಟಾರ್ಗೆಟ್ ಮಾಡಿ ಭಾರತದ ಸೇನೆ ಒಂದು ಪಾಕಿಸ್ತಾನದ ಉಗ್ರರ ನೆಲೆಗಳ ವಿರುದ್ಧ
ಧ್ವಂಸ ಮಾಡಿತ್ತು. ಆ ಒಂದು ನೆಲೆಯಲ್ಲಿ ಮಸೂದ್ ಅಜರ್ ತಮ್ಮ ರೌಫ್ ಅಜರ್ನನ್ನು ಕೂಡ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು. ಭಾರತೀಯ ಸೇನೆಗೆ ಇದೊಂದು ದೊಡ್ಡ ಯಶಸ್ಸು ಅನ್ನುವಂಥ ನಿಟ್ಟಿನಲ್ಲಿ ಕರೆದುಕೊಳ್ಳುತ್ತೆ. ಯಾಕಂದ್ರೆ ಮಸೂದ್ ಅಜರ್ ಈತ ಜೈಷ್ ಎ ಮೊಹಮ್ಮದ್ನ ಒಬ್ಬ ಪ್ರಮುಖ ಮತ್ತೆ ಮುಖ್ಯಸ್ಥ, ಮತ್ತೆ ಈತ ಭಾರತದಲ್ಲಿ ಆಗಿರ್ತಕ್ಕಂಥ ಎಲ್ಲ ಭಯೋತ್ಪಾದಕ ದಾಳಿಗಳಿಗೆ ಈತನೇ ಒಂದು ಮಾಸ್ಟರ್ ಮೈಂಡ್ ಆಗಿದ್ದ. ಮತ್ತೆ ರೌಫ್ ಅಜರ್ ಕೂಡ ಅನೇಕ ದಾಳಿಗಳ ಭಾರತದಲ್ಲಿ ಆಗಿರ್ತಕ್ಕಂಥ ಅನೇಕ ದಾಳಿಗಳಲ್ಲಿ ಈತನು ಕೂಡ ಒಂದು ಮಾಸ್ಟರ್ ಮೈಂಡ್ ಆಗಿದ್ದ. ಈತನನ್ನ ಈಗ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಏನು ನಡೆದಿತ್ತು, ಈ ಕಾರ್ಯಾಚರಣೆಯಲ್ಲಿ ಆತನನ್ನು ಕೂಡ ಹೊಡೆದು ಉರುಳಿಸಲಾಗಿದೆ, ಆತನನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 1999ರ ಕಂದಹಾರ್ ವಿಮಾನ ಅಪಹರಣ ಏನಿತ್ತು, ಈ ವಿಮಾನ ಅಪಹರಣದಲ್ಲಿ ಮಸೂದ್ ಅಜರ್ನನ್ನ ಬಿಡುಗಡೆ ಮಾಡಲಿಕ್ಕೆ ಒಂದು ಅಪಹರಣ ಮಾಡಲಾಯಿತು. ಮತ್ತೆ ಇದನ್ನ ಬೇಡಿಕೆಯನ್ನು ಕೂಡ ಉಗ್ರರು ಇಟ್ಟಿದ್ರು. ಆ ಒಂದು ವಿಮಾನ ಅಪಹರಣದಲ್ಲಿ ಈತ ಅಜರ್ ರೌಫ್ ಅಜರ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದ. ಮಸೂದ್ ಅಜರ್ನನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಈ ಒಂದು ಪ್ಲಾನ್ ಅನ್ನ ಮಾಡಲಾಗಿತ್ತು. ಮತ್ತೆ ವಿಮಾನ ಅಪಹರಣವನ್ನು ಕೂಡ ಮಾಡ್ಕೊಂಡೋಗಿ ಕಂದಹಾರ್ನಲ್ಲಿ ಇಳಿಸಲಾಗಿತ್ತು. ಇಂಥ ಸಂದರ್ಭದಲ್ಲಿ ಮಸೂದ್ ಅಜರ್ನನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಈ ರೀತಿ ಪ್ಲಾನ್ ಮಾಡಿತ್ತು. ಮತ್ತೆ ರೌಫ್ ಅಜರ್ ಈ ಒಂದು ವಿಮಾನ ಅಪಹರಣದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದ. ಹೀಗಾಗಿ ಇಂತಹ ಮಾಸ್ಟರ್ ಮೈಂಡ್ ನನ್ನೇ ಈಗ ಹೊಡೆದುರುಳಿಸಿರುವಂತಹದ್ದು ಇದು ಭಾರತೀಯ ಸೇನೆಗೆ ಒಂದು ಸಿಕ್ಕಂತಹ ದೊಡ್ಡ ಯಶಸ್ಸು ಅನ್ನುವಂಥ ನಿಟ್ಟಿನಲ್ಲಿ. ಇಷ್ಟು ವರ್ಷಗಳ ಕಾಲ ಆತನನ್ನ ಹಿಡಿದು ಕಷ್ಟ ಆಗಿತ್ತು. ಮತ್ತೆ ಆತನ ವಿರುದ್ಧ ದಾಳಿ ಮಾಡಿ ಹತ್ಯೆ ಮಾಡೋದು ಕೂಡ ಕಷ್ಟ ಆಗಿತ್ತು. ಆದ್ರೆ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಭಾರತ ಸೇನೆಯನ್ನು ಆಪರೇಷನ್ ಮಾಡಿತ್ತು, ಒಂದು ಕಾರ್ಯಾಚರಣೆಯನ್ನ ಮಾಡಿತ್ತು. ಈ ಕಾರ್ಯಾಚರಣೆಯಲ್ಲಿ ಆತ ಹತನಾಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದು ಭಾರತೀಯ ಸೇನೆಗೆ ಇಷ್ಟು ವರ್ಷಗಳ ಕಾದಿದ್ದಕ್ಕೆ ಮತ್ತೆ ಇಷ್ಟು ವರ್ಷ ಹೋರಾಟ ಮಾಡಿದ್ದಕ್ಕೆ ಮತ್ತೆ ಈ ಒಂದು ಸಿಂಧೂರ ಆಪರೇಷನ್ ಕಾರ್ಯಾಚರಣೆ ಮೂಲಕ ಅವನ ಹತ್ಯೆ ಆಗಿರುವಂತದ್ದು ಕೋಟ್ಯಾಂತರ ಭಾರತೀಯರಿಗೂ ಕೂಡ ಇದು ಖುಷಿ ತಂದಿರತಕ್ಕಂತ ವಿಚಾರ. ಮಧು, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.